हेलो एडवोकेट स्वाति चैनल ಗೆ ಸ್ವಾಗತ. ನಾನು ಸ್ವಾತಿ. ನಮ್ಮ ಹೊಸ ಕ್ರಿಮಿನಲ್ ಲಾಸ್ ಟೆಸ್ಟ್ ಸೀರೀಸ್ ನಲ್ಲಿ ಇದು ಭಾರತೀಯ ಸಾಕ್ಷ್ಯ ಅಧಿನಿಯಂಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 4 ವಿಡಿಯೋ 25 ಕ್ವೆಶ್ಚನ್ಸ್ ರೀತಿ ನಾವು ಸಾಲ್ವ್ ಮಾಡ್ತಿರುವಂತ ವಿಡಿಯೋಸ್. ಈ ಕ್ವೆಶ್ಚನ್ ಪೇಪರ್ ನ 4th ಪಾರ್ಟ್ ಆಲ್ರೆಡಿ ನಾನು ಸಾಲ್ವ್ ಮಾಡಿರುವಂತ 3 ಪಾರ್ಟ್ ಅಪ್ಲೋಡ್ ಆಗಿದೆ ಅಂಡ್ ನಿಮಗೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಎಲ್ಲ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ವಿಡಿಯೋಸ್ ಅವೈಲೇಬಲ್ ಇದೆ, ನೋಡಬಹುದು. ಹಾಗೂ ನಾವು BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತ ಅದರ ವಿಡಿಯೋಸ್ ಸಹ ಸಾಲ್ವ್ ಮಾಡಿ 6 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ಸೊ ಅದನ್ನು ಸಹ ನೋಡಿ. ಪ್ರತಿಯೊಂದು ಈ ವರ್ಷದಲ್ಲಿ ಈ ವರ್ಷ ಬರುವಂತ ನೋಟಿಫಿಕೇಶನ್ ಹೆಚ್ಚಿನ ಸಾಧ್ಯತೆ ಹೊಸ ಕ್ರಿಮಿನಲ್ ಲಾಸ್ ಪ್ರಕಾರ ನಿಮಗೆ ನೋಟಿಫೈ ಆಗಬಹುದು. ಸೊ ಹಾಗಾಗಿ ನಿಮಗೆ ಈ ವಿಡಿಯೋಸ್ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ವಿಡಿಯೋಸ್ ಈ ಎಲ್ಲ ಕ್ಲಾಸಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಡೀತಿರುವಂತ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಡ್ಮಿಷನ್ಸ್ ನಡೀತಿದೆ. ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಳಿ. ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂಗೆ ಸಂಬಂಧಪಟ್ಟ ಹಾಗೆ ಒಂದೇ ಬ್ಯಾಚ್, ಇದೊಂದೇ ಸಿಂಗಲ್ ಬ್ಯಾಚ್ ಅಲ್ಲಿ 3 ಹಂತಕ್ಕೆ ತಯಾರಿ ಮಾಡಿಸಲಾಗತ್ತೆ. ಇದು ರೆಗ್ಯುಲರ್ ಬ್ಯಾಚ್. ನಿಮ್ಮ ಈ ವರ್ಷದ ಎಕ್ಸಾಮ್ ತನಕನೂ ನಿಮ್ ಜೊತೆ ಇರತ್ತೆ. ನಿಮ್ ಜೊತೆ ನಿಮ್ಗೆ ಬೇಕಾಗಿರುವಂತ ಪ್ರತಿಯೊಂದು ಗೈಡೆನ್ಸ್, ನಿಮ್ಗೆ ಬೇಕಾಗಿರುವಂತ ಪ್ರತಿಯೊಂದು ಸಬ್ಜೆಕ್ಟ್, ಸೊ ಕ್ಲಾಸಸ್ ಪ್ರತಿಯೊಂದು ನಡೆಯುವಂಥದ್ದು. ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ, ಮಾಕ್ ಟೆಸ್ಟ್ ಇರುತ್ತೆ, ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ನಡೆಯುವಂಥದ್ದು. ಲೈವ್ ಕ್ಲಾಸಸ್ ಅಲ್ಲಿ ಕಂಡಕ್ಟ್ ಆಗತ್ತೆ. ಸೊ ಕ್ಲಾಸಸ್ ನಿಮ್ಗೆ ಆನ್ಲೈನ್ ಲೈವ್ ಕ್ಲಾಸಸ್ ಅಂಡ್ ಈ ಎಲ್ಲ ಕ್ಲಾಸಸ್ 6 ಮಂತ್ಸ್ ಅಲ್ಲ, ನಿಮ್ಮ ಎಕ್ಸಾಮ್ ತನಕನೂ ಇರುತ್ತೆ. ಸೊ ಆನ್ಲೈನ್ ಲೈವ್ ಕ್ಲಾಸಸ್, ನಿಮ್ಮ ಪ್ರಶ್ನೆ ನೀವು ನೇರವಾಗಿ ಕೇಳಬಹುದಾದಂತ ಒಂದು ಕ್ಲಾಸ್ ನ ಎನ್ವೈರನ್ಮೆಂಟ್ ಇರುತ್ತೆ. ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್. ಅಂಡ್ ಈ ಬ್ಯಾಚ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ಸಹ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ಸ್ ನಡೀತಿದೆ. ಲೈವ್ ಕ್ಲಾಸಸ್, ಆನ್ಲೈನ್ ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ, ಮಾಕ್ ಟೆಸ್ಟ್ ನಡೆಯುತ್ತೆ. ಕ್ಲಾಸಸ್ ನಿಮಗೆ ಇದರಲ್ಲೂ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ನಡೆಯುವಂಥದ್ದು. ಸೊ ಪ್ರತಿಯೊಂದು ಬ್ಯಾಚ್ ನಿಮ್ಮ ಕನ್ವೀನಿಯನ್ಸ್ ಅಕಾರ್ಡಿಂಗ್ಲಿ ದಿನ ಸಂಜೆ ಕ್ಲಾಸಸ್ ನಡೆಯುತ್ತೆ. ಕ್ಲಾಸಸ್ ನಿಮಗೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೆ ಕನ್ನಡ ಇಂಗ್ಲಿಷ್ 2 ಭಾಷೆಯಲ್ಲೂ ನಡೆಯುತ್ತೆ. ಸೊ ಇಂಪಾರ್ಟೆಂಟ್, ಬೇಕಾಗಿರುವಂತ ಎಲ್ಲ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗ್ತದೆ. ಇನ್ನೇನು ಅಡ್ಮಿಷನ್ ತಗೊಳ್ಳಿ. ಹಾಗಾದ್ರೆ ಕ್ಲಾಸಸ್ಗೆ ಜಾಯಿನ್ ಆಗಿ, ಕ್ಲಾಸಸ್ ಅಟೆಂಡ್ ಆಗಿ ಈ ವರ್ಷ ನಿಮ್ದಾಗಿಸ್ಕೊಳ್ಳಿ. ನೀವು ಜಡ್ಜ್ ಆಗೋದಕ್ಕೆ ಅರ್ಹರು. ಯು ಡಿಸರ್ವ್ ಟು ಬಿ ಅ ಜಡ್ಜ್. ಸೊ ನಿಮ್ಮ ಜರ್ನಿನ ಇನ್ನಷ್ಟು ಸ್ಪೀಡ್ ಆಗಿ, ಸ್ಮೂತ್ ಆಗಿ, ಆದಷ್ಟು ಬೇಗ ನಿಮ್ಮ ಡ್ರೀಮ್ ಅನ್ನ ಅಚೀವ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ಸೊ ಕ್ವೆಶ್ಚನ್ ನಂಬರ್ 76. ರೆಲೆವೆನ್ಸಿ ಆಫ್ ಫ್ಯಾಕ್ಟ್ ಈಸ್ ಫೌಂಡ್ ಇನ್ ವಿಚ್ ಪಾರ್ಟ್ ಆಫ್ BSA? ರೆಲೆವೆನ್ಸಿ ಬಗ್ಗೆ ನಾವು ಎಲ್ಲಿ ಬರ್ದಿದೀವಿ BSA? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಸೊ ರಿಲೆವೆನ್ಸಿ ನಮಗೆ ಪಾರ್ಟ್ 2 ಇಂದ ಸ್ಟಾರ್ಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 77. ರೆಲೆವೆನ್ಸಿ ಆಫ್ ದ ಫ್ಯಾಕ್ಟ್ಸ್ ಇಸ್ ಫೌಂಡ್ ಇನ್ ವಿಚ್ ಚಾಪ್ಟರ್? ಪಾರ್ಟ್ 2 ಅಲ್ಲಿ ಯಾವ ಚಾಪ್ಟರ್ ಇಂದ ಸ್ಟಾರ್ಟ್ ಆಗ್ತದೆ? ಇಟ್ ಈಸ್ ಇನ್ ಚಾಪ್ಟರ್ 2. ಕ್ವೆಶ್ಚನ್ ನಂಬರ್ 78. ವಿಚ್ ಸೆಕ್ಷನ್ ಆಫ್ BSA ಡಿಫೈನ್ಸ್ ರಿಲೆವೆಂಟ್? ರಿಲೆವೆಂಟ್ ಅನ್ನೋದನ್ನ ಎಲ್ಲಿ ಡಿಫೈನ್ ಮಾಡಿದೀವಿ? ಆಪ್ಷನ್ ಎ ಸೆಕ್ಷನ್ 2 ಕ್ಲಾಸ್ 1 ಸಬ್ ಕ್ಲಾಸ್ K ಅಲ್ಲಿ. ಕ್ವೆಶ್ಚನ್ ನಂಬರ್ 79. ವಿಚ್ ಸೆಕ್ಷನ್ ಆಫ್ BSA provides that evidence may be given in any suit or proceeding of the existence or non-existence of every fact in issue and of such other facts as are hereinafter declared to be relevant and of no others. So ಎಲ್ಲಿ ಇದನ್ನ ಡಿಫೈನ್ ಮಾಡಿದೀವಿ ರೆಲೆವೆನ್ಸಿನ? ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4, ಸೆಕ್ಷನ್ 5. ಕರೆಕ್ಟ್ ಆನ್ಸರ್ ನಿಮಗೆ ಸೆಕ್ಷನ್ 3. ಕ್ವೆಶ್ಚನ್ ನಂಬರ್ 80. Only such facts are made relevant by the BSA as are encompassed by ಎಲ್ಲಿಂದ ಎಲ್ಲಿ ತನಕ ಕೊಟ್ಟಿರುವಂತ ಸೆಕ್ಷನ್ಸ್ ಅನ್ನ ಮಾತ್ರ ನಾವು ಕೋರ್ಟ್ಗೆ ರಿಲೆವೆನ್ಸಿ ಅಂತ ಮಾಡ್ತೀವಿ. ಸೆಕ್ಷನ್ 4 ಇಂದ ಸೆಕ್ಷನ್ 50, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 5 ಇಂದ 55.
ರಿಲೆವೆಂಟ್ ಆಗುತ್ತೆ. ಅದೇ ರೀತಿ ಈ BSA ಅಲ್ಲಿ ನಾವು ಸೆಕ್ಷನ್ 4 to ಸೆಕ್ಷನ್ 50 ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತಿರೋದು. ಈ ಸೆಕ್ಷನ್ಸ್ ನಿಮಗೆ ಇದರಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ಸೆಕ್ಷನ್ ಮುಖಾಂತರ ನೀವು ರಿಲೆವೆಂಟ್ ಮಾಡಿಸಬಹುದು ಕೋರ್ಟ್ಗೆ. ಸೊ ಈ ಎಂಟೈರ್ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಸಿಫಿಕಲಿ ರಿಲೆವೆನ್ಸಿ ಚಾಪ್ಟರ್ ನಿಮಗೆ ಜಡ್ಜ್ಮೆಂಟ್ ರೈಟಿಂಗ್ ಗೆ ಪ್ರಿಪರೇಷನ್ ಗೆ ಇಂಪಾರ್ಟೆಂಟ್ ಆಗುವಂತದ್ದು. ಕ್ವೆಶ್ಚನ್ ನಂಬರ್ 81. Under the law of evidence, the relevant fact must be logically relevant, must be legally relevant, must be legally and logically relevant, and admissible. Legally and logically relevant ಆದ್ರೆ ಆಯ್ತು. Question number 82. Under BSA, evidence may be given in respect of. Evidence ಯಾವ ರೀತಿ ಕೊಡಬಹುದು? ಫ್ಯಾಕ್ಟ್ ಇನ್ ಇಶ್ಯೂಗೆ, ರಿಲೆವೆಂಟ್ ಫ್ಯಾಕ್ಟ್ಗೆ, ಫ್ಯಾಕ್ಟ್ ಇನ್ ಇಶ್ಯೂ ಅಂಡ್ ರಿಲೆವೆಂಟ್ ಫ್ಯಾಕ್ಟ್ಗೆ ನಾವು ಎವಿಡೆನ್ಸ್ ಅನ್ನ ಕೊಡಬಹುದು. ರಿಲೆವೆನ್ಸಿ ಈಸ್ ಕ್ವೆಶ್ಚನ್ ಆಫ್ ಲಾ ದಟ್ ಕ್ಯಾನ್ ಬಿ ರೇಸ್ಡ್ ಅಟ್ ಎನಿ ಟೈಮ್. ಇದು ಆಪ್ಷನ್ ಎ. ಕ್ವೆಶ್ಚನ್ ಆಫ್ ಲಾ ದಟ್ ಕ್ಯಾನ್ ಬಿ ರೇಸ್ಡ್ ಅಟ್ ದ ಫಸ್ಟ್ ಆಪರ್ಚುನಿಟಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಇಟ್ ಕ್ಯಾನ್ ಬಿ ರೇಸ್ಡ್ ಎನಿ ಟೈಮ್. ಯಾವುದೇ ಹಂತದಲ್ಲಿ ಬೇಕಿದ್ರೂ ನಾವು ಪ್ರಶ್ನೆನ ರೇಸ್ ಮಾಡಬಹುದು. ಕ್ವೆಶ್ಚನ್ ನಂಬರ್ 84. ವಿಚ್ ಆಫ್ ದ ಫಾಲೋಯಿಂಗ್ statements is not true? ಯಾವುದು ಸ್ಟೇಟ್ಮೆಂಟ್ ಸರಿ ಅಲ್ಲ, ಟ್ರೂ ಅಲ್ಲ? According to section 3 of BSA, evidence may be given in any suit or proceeding of existence of every fact in issue, non-existence of every fact in issue, those facts declared relevant under the various provisions of the Evidence Act, those facts which the parties think are relevant. Those facts which the parties think are relevant. Correct answer. 85. Which of the following is required to be proved essentially? Judicial notice, admitted fact, confession, relevant fact. Answer, relevant fact. 86. Which facts, though not in issue, are so connected with the fact in issue as to form part of the same transaction, are relevant under which section of BSA? Section 4 of BSA. Question number 87. Under which of the following sections of BSA the doctrine of res gestae has been dealt with? Section 4. Res gestae ನಮ್ಮ things done ಅಂತ ಕರಿತೀವಿ. res gestae section 4 ಅಲ್ಲಿದೆ of your BSA. Indian Evidence Act na section 6. Facts forming part of same transaction. 88. Section 4 of BSA ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೆಸ್ ಜಸ್ಟೆ ರಿಲೇಟೆಡ್ ನಿಮಗೆ ಪ್ರತಿಯೊಂದು ಪ್ರಶ್ನೆನು. ಸೆಕ್ಷನ್ 4 ಆಫ್ BSA ಡೀಲ್ಸ್ ವಿತ್ ರಿಲೆವೆನ್ಸಿ ಆಫ್ ಫ್ಯಾಕ್ಟ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್, ಡೈರೆಕ್ಟ್ ಆನ್ಸರ್. 89. ರೆಸ್ ಜಸ್ಟೆ ಲಿಟರಲಿ ಮೀನ್ಸ್ ಥಿಂಗ್ಸ್ ಡನ್. ಕರೆಕ್ಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 90. ಫ್ಯಾಕ್ಟ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್ ಆರ್ ನೋನ್ ಆಸ್ ರೆಸ್ ಜಸ್ಟೆ. ಆಪ್ಷನ್ ಡಿ. ದ ಕ್ರೈಟೀರಿಯಾ ಫಾರ್ ರೆಸ್ ಜಸ್ಟೆ ಏನು? ಕ್ರೈಟೀರಿಯಾ ಪ್ರಾಕ್ಸಿಮಿಟಿ ಆಫ್ ಟೈಮ್ ಅಂಡ್ ಪ್ಲೇಸ್, community of purpose, continuity of action, all of the above. Yellanu. 92. Under which of the following provision of the BSA the words forming part of same transaction occur? Section 4 al barutte idu. 93. In order to make the evidence admissible as part of res gestae, admissible madadike the statement must have been made immediately after the act. The statement must have been made contemporaneously with the act. The statement must have been made at any time after the act. So, answer option D, either A or B. 94. In a case of murder by A and B, which of the facts are relevant? Yavadu relevant? That A left immediately the place of the crime before police reached, correct? That A told his friends about taking revenge for his father's death, correct? That A was seen fleeing with a knife immediately after murder of B. Yella no sorry. So option D, all of the above. 95. Which facts which though not in issue are so connected with the fact in issue so as to form part of same transaction, whether they occurred at the same time and place or at different time and place, are relevant. ಪ್ರತಿಯೊಂದೂ ಸಹ ಒಂದು ಆಕ್ಟ್ ಕ್ರೈಮ್ ನಡೆದಿದೆ, ಅದರ ಸಂಬಂಧಪಟ್ಟ ಹಾಗೆ ಅದೇ ಟ್ರಾನ್ಸಾಕ್ಷನ್ ಅಲ್ಲಿ ನಡೆದಿರುವಂತ ಅಷ್ಟು ಫ್ಯಾಕ್ಟ್ಸ್ ನಮಗೆ ರಿಲೆವೆಂಟ್ ಆಗುತ್ತೆ. ಸೆಕ್ಷನ್ 4 ಅಲ್ಲಿ ಇದನ್ನ ನಾವು ರಿಲೆವೆಂಟ್ ಅಂತ ಹೇಳ್ತಿದೀವಿ.
Question number 96. Which one of the following statement is correct? A struck B on the neck with a knife and this was seen by C, who exclaimed, A is killing B. C's exclamation is, A B na kole madadana C nodidane. So C nodi A B na kole ಮಾಡ್ತಿದಾನೆ ಅಂತ ಏನು ಹೇಳ್ದ ಅದು ರೆಲೆವೆಂಟ್ ಆಗುತ್ತೆ. ನಮಗೆ ಅದು ಹೇಗೆ ರೆಲೆವೆಂಟ್ ಆಗುತ್ತೆ? ರೆಲೆವೆಂಟ್ ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಹೇಳ್ದ ಅಂತ ಅಲ್ಲ, ರಿಲೆವೆಂಟ್ ಬಿಕಾಸ್ ಇಟ್ ಫಾರ್ಮ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಆಪ್ಷನ್ ಬಿ, ಅದು ಇದೇ ಕ್ರೈಮ್ ನಡೆದಂತ ಸೇಮ್ ಟ್ರಾನ್ಸಾಕ್ಷನ್ ಅಲ್ಲಿ ಇರುವಂತ ಒಂದು ಸ್ಟೇಟ್ಮೆಂಟ್ ಆದ ಕಾರಣ ನಮಗದು ರಿಲೆವೆಂಟ್ ಆಗ್ತಿರೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವಂತ ಸ್ಟೇಟ್ಮೆಂಟ್ ಆದ ಕಾರಣ. 97. A is relevant if it is mentioned in the pleadings. If it is mentioned in the document, relied in. A fact is relevant if it is mentioned in pleadings, if it is mentioned in the document, relied by any of the parties, if it is connected with the fact in issue or so as to form part of the same transaction. Option C, correct answer. Question number 98. Under PSC, the rule of res geste is applicable in. Rule of res geste applicable civil ಹಾಗೂ criminal cases ಎರಡಕ್ಕೂ ಆಗುತ್ತೆ. ಒಂದು ಬೇಸಿಕ್ ಆದಂತ ಕ್ವೆಶ್ಚನ್. ಎವಿಡೆನ್ಸ್ ಆಕ್ಟ್, ಸಿವಿಲ್ ಮತ್ತೆ ಕ್ರಿಮಿನಲ್ ಆಕ್ಟ್ ಎರಡಕ್ಕೂ ಅಪ್ಲೈ ಆಗುತ್ತೆ. res geste is an exception to. ಇದು ಎಕ್ಸೆಪ್ಷನ್ ಆಗತ್ತೆ ಹಿಯರ್ಸೆ ಎವಿಡೆನ್ಸ್ಗೆ. ಹಿಯರ್ಸೆ ಎವಿಡೆನ್ಸ್ ಸಹ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಿ. ಸೊ ಹಾಗಾಗಿ ಇದನ್ನ ಎಕ್ಸೆಪ್ಷನ್ ಅಂತ ತಗೊಳ್ತಿರೋದು ಹಿಯರ್ಸೆ ರೂಲ್ ನ. Question number 100. In which of the following cases hearsay evidence is not admissible? ಯಾವ ಕಂಡೀಷನ್ ಅಲ್ಲಿ hearsay evidence ನ ತಗೊಳ್ಳೋದಿಲ್ಲ, not admissible ಎಲ್ಲಿ ಅಂತ. So statement of the experts made in treatise if the author is dead or cannot be found ತಗೊಳ್ತೀವಿ, ಇದು exception again. Where an eyewitness told the facts to another person, statement of that person. ಐ ವಿಟ್ನೆಸ್ ಒಬ್ಬ ವ್ಯಕ್ತಿಗೆ ಒಂದು ವಿಷಯನ ಹೇಳಿ ಅವರು ಕೋರ್ಟಿಗೆ ಬಂದು ಹೇಳ್ತೀನಿ ಸಾಕ್ಷಿ ಅಂತಂದ್ರೆ ಅದನ್ನ ಹಿಯರ್ಸೆ ಎವಿಡೆನ್ಸ್ ಅಂಡ್ ಅದನ್ನ ನಾವು ಅಡ್ಮಿಸಿಬಲ್ ಮಾಡ್ಕೊಳ್ಳೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ನಮಗೆ ಎಕ್ಸೆಪ್ಷನ್ಸ್ ಎಲ್ಲ ಫಾಲೋ ಇನ್ ಆದ್ರೆ ಅಡ್ಮಿಸಿಬಲ್ ಆಗುತ್ತೆ. ಈ ಡೈರೆಕ್ಟ್ ಆಗಿ ಈ ಸ್ಟೇಟ್ಮೆಂಟ್ ಆಗೋದಿಲ್ಲ. If the statement is a deceased person when it relates to cause of his death. Dying declaration ಅಲ್ಲಿ obviously ನಮಗೆ dying declaration ಅಲ್ಲಿ hearsay evidence ಮಾತನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಸತ್ತಂತ ವ್ಯಕ್ತಿ ಬಂದು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳೋದಿಲ್ಲ. ಸೊ ಹಾಗಾಗಿ ಅವನು ಯಾರಿಗಾದ್ರೂ ಏನಾದ್ರೂ ಹೇಳಿ ಸತ್ ಹೋಗಿದ್ರೆ ಆ ಮಾತು hearsay evidence ಆಗುತ್ತೆ ಅಂಡ್ ಅದು ಅಡ್ಮಿಸಿಬಲ್ ಆಗುತ್ತೆ. If the statement is part of the transaction in issue. ಸೊ ಇದೆಲ್ಲಾನು ಕರೆಕ್ಟ್. ಆಪ್ಷನ್ ಬಿ, ಇಲ್ಲಿ ಅದು ಹಿಯರ್ಸೆ ಎವಿಡೆನ್ಸ್ ಇಸ್ ನಾಟ್ ಅಡ್ಮಿಸಿಬಲ್. ಸೊ ಇದು ನಮ್ಮ 100 ಕ್ವೆಶನ್ಸ್ ಆಗಿತ್ತು BSA ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ. ಇನ್ನಷ್ಟು ಕ್ವೆಶನ್ಸ್, ಇನ್ನಷ್ಟು ವಿಡಿಯೋಸ್ ನಿಮಗೋಸ್ಕರ ಬರ್ತಿದೆ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಒಂದು ವಿಡಿಯೋನ ಮಿಸ್ ಔಟ್ ಆಗದೆ ಈ ವರ್ಷದ ತಯಾರಿ 100% ಆಗಿ ಪ್ರತಿಯೊಂದು ಹೊಸ ಲಾಗೆ ಸಂಬಂಧಪಟ್ಟ ಹಾಗೆ ಬರುವಂತ ಕ್ವೆಶನ್ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ. ಅಂಡ್ ಯಾರೆಲ್ಲ ಜಡ್ಜ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ, ಸಿವಿಲ್ ಜಡ್ಜ್ ಆಗೋದು ನಿಮ್ಮ ಕನಸು, ನಿಮಗೋಸ್ಕರ ಡೆಫಿನೆಟ್ಲಿ ಈ ಬ್ಯಾಚ್ ನಿಮಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಅಂತ ಇರೋದು. ನಿಮಗೆ 100% ಗೈಡೆನ್ಸ್ ಟಿಲ್ ಯೋರ್ ಇಂಟರ್ವ್ಯೂ, ಈ ವರ್ಷದ ಇಂಟರ್ವ್ಯೂ ತನಕನೂ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಇಂದ ಸಿಗತ್ತೆ. ಸೊ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಕಾಲ್ ಮಾಡಿ, ಮೆಸೇಜ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಇದು ನಿಮಗೆ ಆನ್ಲೈನ್ ಲೈವ್ ಕ್ಲಾಸಸ್ ನಡೆಯುತ್ತೆ. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ, ಮಾಕ್ ಟೆಸ್ಟ್ ಇರುತ್ತೆ ಅಂಡ್ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಸಹ ನಡೆಯುತ್ತೆ. ಸಿಮಿಲರ್ಲಿ ಪ್ರಿಲಿಮ್ಸ್ ಬ್ಯಾಚ್ ಅದಕ್ಕೂ ಸಹ 9650849915 ಈ ನಂಬರಿಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ನೀವು ಅಡ್ಮಿಷನ್ ಅನ್ನ ತಗೊಳ್ಬಹುದು. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೋಟ್ಸ್ ಪ್ರೊವೈಡ್ ಆಗುತ್ತೆ, ಮಾಕ್ ಟೆಸ್ಟ್ ಪ್ರೊವೈಡ್ ಆಗುತ್ತೆ, ಕ್ಲಾಸಸ್ ಇಂಗ್ಲಿಷ್ ಹಾಗೂ ಕನ್ನಡ ಎರಡು ಭಾಷೆಯಲ್ಲಿರುತ್ತೆ ಅಂಡ್ ಇದಿಷ್ಟೂ ಸಹ ನಿಮಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನೀಡ್ತಿರೋಂಥದ್ದು. ಸೊ ನಿಮ್ಮ ಜಡ್ಜ್ ಆಗುವಂತ ಕನ್ಸನ್ನ ಇನ್ನು ಡಿಲೇ ಮಾಡಬೇಡಿ, ನನ್ಸು ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ವಿಡಿಯೋಸ್ ಇಷ್ಟ ಆಗಿದೆ ಅಂತಂದ್ರೆ ನೀವು ವಿಡಿಯೋನ ಲೈಕ್ ಮಾಡಬಹುದು. ಇನ್ನಷ್ಟು ವಿಡಿಯೋಸ್ ಬೇಕು ಅಂತ ಅನ್ಕೊಂಡಿದ್ರೆ
ಚಾನಲ್ನ ಸಬ್ಸ್ಕ್ರೈಬ್ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಇನ್ನಷ್ಟು ಎಂಥೂಸಿಯಾಸಮ್ ಬರುತ್ತೆ ಇನ್ನಷ್ಟು ವಿಡಿಯೋಸ್ ಮಾಡಬೇಕು ಅಂತ. ಆ್ಯಂಡ್ ಹಾಗೇನೆ ನಿಮಗೋಸ್ಕರ ಪ್ರತಿಯೊಂದೂ ಸಹ ವಿಡಿಯೋ ಇನ್ನೇನಾದರೂ ನಿಮಗೆ ಬೇಕು ಅಂತ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ತಿಳಿಸ್ಬೋದು. ಆ ಒಂದು ಟಾಪಿಕ್ ರಿಲೇಟೆಡ್ ನಾವು ವಿಡಿಯೋಸನ್ನು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.